ಹಾಯ್ ಎವ್ರಿವನ್, ಮತ್ತೆ ಹೊಸ ವಿಡಿಯೋಗೆ ಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಫೋನ್ಪೇನಲ್ಲಿ ಆಗಿರ್ಬೋದು, ಗೂಗಲ್ ಪೇನಲ್ಲಿ ಆಗಿರ್ಬೋದು, ಪೇಟಿಎಮ್ನಲ್ಲಿ ಆಗಿರ್ಬೋದು, ಓಕೆನಾ, ನಾವು ಯಾರಿಗಾದರೂ ರಾಂಗ್ ಪರ್ಸನ್ಗೆ ಪೇಮೆಂಟ್ ಅನ್ನೋದು ಮಾಡಿಬಿಟ್ರೆ ಮತ್ತು ಆ ಒಂದು ಪೇಮೆಂಟನ್ನು ಮತ್ತೆ ರೀಫಂಡ್ ಯಾವ ಥರ ಮಾಡ್ಕೊಳ್ಳೋದು, ಓಕೆನಾ. ಕೆಲವೊಂದು ಸಾರಿ ಏನಾಗುತ್ತೆ ಅಂದರೆ ನಮ್ಮ ಒಂದು ಪೇಮೆಂಟ್ ಯಾರೋ ನಂಬರ್ ಹೇಳ್ತಿದ್ರು ಅಂತಂದರೆ ಸಾಕು, ಆ ಒಂದು ನಂಬರ್ಗೆ ನಾವು ಪೇಮೆಂಟ್ ಹಾಕ್ಬಿಡ್ತೀವಿ. ಆದರೆ ಅಲ್ಲೇನಾಗುತ್ತೆ ಅಂದರೆ ಆ ಥರದಿಂದ ಅವನು ಒಂದು ನಂಬರು ಇಲ್ಲ ಅಂತಂದರೆ ಮಿಸ್ ಆಗಿ ಹೇಳ್ಬಿಡ್ತಾನೆ, ಓಕೆನಾ. ಆ ಒಂದು ಪೇಮೆಂಟ್ ಏನಾಗುತ್ತೆ ಅಂದರೆ ಬೇರೆ ಒಬ್ರಿಗೆ ಹೋಗ್ಬಿಡುತ್ತೆ, ಓಕೆನಾ. ಆದರೆ ಆ ಒಂದು ಪೇಮೆಂಟನ್ನು ರೀಫಂಡ್ ಮಾಡ್ಕೋಬೇಕು, ಓಕೆನಾ. ಕೆಲವರು ಏನು ಮಾಡ್ತಾರೆ ಅಂತಂದರೆ ಆ ಒಂದು ಪೇಮೆಂಟ್ ಟ್ರಾನ್ಸ್ಫರ್ ಆಗಿದ ನಂತರ ಅವ್ರಿಗೆ ಫೋನ್ ಮಾಡ್ತಾರೆ, ಬ್ರದರ್ ಈ ಥರ ನನಗೆ ಒಂದು ನಂಬರ್ ಮಿಸ್ ಆಗಿ ನಿಮಗೆ ಫೋನ್ಪೇ ಮುಖಾಂತರ ಅಮೌಂಟನ್ನು ರಿಸೀವ್ ಅನ್ನೋದಾಗಿದೆ, ಪ್ಲೀಸ್ ಅದನ್ನು ಸ್ವಲ್ಪ ಸೆಂಡ್ ಮಾಡಿ ಅಂತಾನೆ. ಅವನು ಹೇಳ್ತಾನೆ, ಬಂದಿಲ್ಲ ಬ್ರದರ್ ನನಗೆ ಇನ್ನೂ ಅಮೌಂಟ್ ಅಂತ ಹೇಳ್ತಾನೆ. ಇಲ್ಲ ಬ್ರದರ್ ಬಂದಿದೆ ನೋಡಿ ಚೆಕ್ ಮಾಡ್ಕೊಳ್ಳಿ ನಿಮ್ಮೊಂದು ಫೋನ್ಪೇನಲ್ಲಿ ಅಂತಂದರೆ, ಬಂದಿದೆ ಬ್ರದರ್ ಹಾಕ್ತೀನಿ ಇವಾಗ ಮತ್ತೆ ಅಂತ ನಾವು, ಓಕೆನಾ. ಸರಿ ಹಾಕಿ ಬ್ರದರ್ ಅಂತೀನಿ ನೀನು, ಓಕೆ. ನಿನ್ನ ಅಷ್ಟೊತ್ತಿಗೆ ನೋಡಿದ್ರೆ ಅವ್ನು ಫೋನೇ ಸ್ವಿಚ್ ಆಫ್ ಮಾಡ್ಕೊತಾನೆ, ಓಕೆನಾ. ಅವನೇನು ಮಾಡ್ತಾನೆ ಅಂದರೆ ಬಂದಿರೋ ಖುಷಿನಲ್ಲಿ ಫುಲ್ ಏನಪ್ಪ ಅಂತಂದರೆ ಫುಲ್ ಪಾರ್ಟಿ ಯಾವುದೋ ಬಂದಿದ್ದೇವೆ ಎಂಜಾಯ್ ಮಾಡೋಣ ಅಂತ, ಓಕೆನಾ. ನೀನು ಇಲ್ಲಿ ನೋಡೋಂಗಿತ್ತಂದ್ರೆ ಯಾವುದೋ ಒಂದು ಆ ಥರದಿಂದ ನಂಬರ್ ಹಾಕೋಕೆ ಹೋಗಿ ಯಾವುದೋ ಒಂದು ನಂಬರ್ ಹೊತ್ತುಬಿಟ್ಟು ನೀನು ಅವನು ಕಳಿಸ್ಬಿಟ್ಟಿದ್ಯಾ. ಇನ್ನು ಅವ್ನು ಹಾಕು ಅಂದ್ರೆ ಹಾಕ್ತಾನೆ, ಹಾಕಲ್ಲ, ಓಕೆನಾ. ಅದನ್ನು ಮತ್ತೆ ನಾವು ರೀಫಂಡ್ ಯಾವ ಥರ ಮಾಡ್ಕೊಳ್ಳೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲೇ ಸರ್ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದು ಸಲ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ಕಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್, ಓಕೆನಾ. ಯಾರೆಲ್ಲ ವಿಡಿಯೋನ ಸ್ಕಿಪ್ ಮಾಡಿ ನೋಡೋಂಗಿತ್ತಂದ್ರೆ ವಿಡಿಯೋನ ಬಿಟ್ಬಿಟ್ಟು ಇವಾಗಲೇ ಹೋಗ್ಬಿಡಪ್ಪ. ಅವಾಗ ನಾನು ನಡೀತಿರೋ ಸ್ಟೆಪ್ಸ್ಗಳನ್ನು ಫಾಲೋ ಮಾಡಿದ್ರೆ ಮಾತ್ರ ನೀವು ಅಮೌಂಟ್ ಅನ್ನೋದು ಮತ್ತೆ ರೀಫಂಡ್ ಅನ್ನೋದು ಮಾಡ್ಕೋಬೋದು. ಇಲ್ಲ ಅಂತಂದರೆ ನಿಮ್ಗೆ ಅಮೌಂಟ್ ರೀಫಂಡ್ ಆಗೋದೇ ಇಲ್ಲ, ಓಕೆ. ನಾನು ಹೇಳ್ತೀನಿ ಸ್ಟೆಪ್ಸ್ಗಳನ್ನು, ಓಕೆನಾ. ಸೊ ವಿಡಿಯೋನ ಸ್ಕಿಪ್ ಮಾತ್ರ ದಯವಿಟ್ಟು ನೋಡಬೇಡಿ. ಸೊ ಇಲ್ಲಿ ಗಂಟೆ ಸ್ಕಿಪ್ ಮಾಡಿ ನೋಡಿದ್ಯಾ ಅಂತಂದರೆ ಒಳ್ಳೆಯದ. ಆ್ಯಂಡ್ ಇಲ್ಲಿ ಗಂಟೆ ಆದರೆ ಕರೆಕ್ಟಾಗಿ ನೋಡಿದ್ಯಾ ಅಂತಂದರೆ ಸಾಕು, ನಿನ್ನೊಂದು ಅಮೌಂಟ್ ರೀಫಂಡ್ ಆಗುತ್ತೆ. ಇಲ್ಲ ಅಂತಂದರೆ ಆಗಬಾರ್ದು ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೊಂಡ್ಬಿಡ್ತೀನಿ ಗೈಸ್, ಓಕೆನಾ. ಸೊ ಗೈಸ್ ನೋಡಿದ್ರೆ ಕಂಪ್ಲೀಟಾಗಿ ನನ್ನೊಂದು ಮೊಬೈಲ್ ರೆಕಾರ್ಡಿಂಗ್ ಆನ್ ಮಾಡಿದ್ದೀನಿ. ಸೊ ಇಲ್ಲೇನು ಮಾಡಬೇಕು ಅಂತಂದ್ರೆ ಸಿಂಪಲಾಗಿ ಓಪನ್ ಮಾಡ್ಕೊಳ್ಳಿ ಕ್ರೋಮನ್ನು, ಓಕೆನಾ. ಸೊ ಕ್ರೋಮನ್ನು ಓಪನ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ನೀವು ಸರ್ಚ್ ಮಾಡಬೇಕಾಗುತ್ತೆ. ನೋಡ್ತಾ ಇಲ್ಲಿ ಸರ್ಚ್ ಆಪ್ಷನ್ ಕೊಟ್ಟಿರ್ತೀವಿ, ಈ ಒಂದು ಜಾಗದಲ್ಲಿ ಸರ್ಚ್ ಮಾಡಬೇಕಾಗುತ್ತೆ. NPCI ಅಂತ ನೋಡ್ತಾ ಇದ್ದರೆ ನಾನು NPCI ಅಂತ ನಾನು ಸರ್ಚ್ ಅನ್ನೋದು ಮಾಡಿದ್ದೀನಿ. ಇದೇನಪ್ಪ ಅಂತ UPI ಪೇಮೆಂಟ್ ಮಾಡೋದು ಅಫಿಷಿಯಲ್ ವೆಬ್ಸೈಟ್ ಅನ್ನೋದು ಓಪನ್ ಆಗಿದೆ, ನೋಡ್ತಾ ಇದ್ರೆ NPCI ಅಂತ. ಸೊ ಇದನ್ನು ಸಿಂಪಲಾಗಿ ಓಪನ್ ಅನ್ನೋದು ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ನಿಮ್ಗೆ ಮೇಲೆ ಈ ಕಡೆ ಲೆಫ್ಟ್ ಸೈಡಲ್ಲಿ ನಿಮ್ಗೆ 3 ಲೈನ್ಸ್ ಕಾಣಿಸ್ತಿದೆ, ನೋಡ್ತಾ ಇದ್ರೆ ಆ ಒಂದು 3 ಲೈನ್ಸ್ ಮೇಲೆ ಜಸ್ಟ್ ನೀವು ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ನಿಮಗೆ ಗೆಟ್ ಇನ್ ಟಚ್ ಅಂತ ಬರುತ್ತೆ. ಈ ಒಂದು ಜಾಗದಲ್ಲಿ ಕೆಳಗಡೆ ನೋಡಿದ್ರೆ ಕೆಳಗಡೆ ಲಾಸ್ಟಲ್ಲಿ ಗೆಟ್ ಇನ್ ಟಚ್ ಅಂತ ಬರುತ್ತೆ. ಅದರಲ್ಲಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲೇನಪ್ಪ ಅಂತಂದ್ರೆ UPI ಕಂಪ್ಲೇಂಟ್ ಅಂತ ಬರುತ್ತೆ, ಓಕೆ. ನೋಡ್ತಾ ಮಧ್ಯದಲ್ಲಿ UPI ಕಂಪ್ಲೇಂಟ್ ಮೇಲೆ ಜಸ್ಟ್ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದ್ರೆ ಸ್ವಲ್ಪ ಮೇಲೆ ಸ್ಕ್ರೋಲ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಟ್ರಾನ್ಸಾಕ್ಷನ್ ಐಡಿ ಅಂತ ಬರುತ್ತೆ, ಓಕೆನಾ. ಟ್ರಾನ್ಸಾಕ್ಷನ್ ಮೇಲೆ ಒಂದ್ಸರಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಇಲ್ಲಿ ನಿಮಗೆ ಬೇಸಿಕ್ ಡೀಟೇಲ್ ಕೇಳಿಸುತ್ತೆ. ಈ ಒಂದು ಡೀಟೇಲ್ಸ್ ಅನ್ನು ನೀವು ಫಿಲ್ ಮಾಡಬೇಕಾಗುತ್ತೆ, ಓಕೆನಾ. ಫಸ್ಟ್ ಅಲ್ಲಿ ಏನಪ್ಪ ಅಂತಂದ್ರೆ ಇಲ್ಲಿ ನೋಡ್ತಾ ಇದ್ರೆ ಸೆಲೆಕ್ಟ್ ನ್ಯಾಚರ್ ಆರ್ ಟ್ರಾನ್ಸಾಕ್ಷನ್ ಅಂತ ಬರುತ್ತೆ. ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲೇನಪ್ಪ ಅಂತ ನೀವು ಪರ್ಸನ್ ಟು ಪರ್ಸನ್ಗೆ ಅಮೌಂಟ್ ಏನೋ ಟ್ರಾನ್ಸ್ಫರ್ ಮಾಡಿದರೆ, ಇಲ್ಲಂತಂದ್ರೆ ಯಾವುದಾದ್ರು ಅಂಗಡಿಗೆ ಆಗಿರ್ಬೋದು ಅಂತಂದರೆ ಏನಾದರೂ ದೊಡ್ಡ ಶಾಪ್ಗಳು ಇರುತ್ತಲ್ಲ ಅವ್ರಿಗೆ ಏನಾದರೂ ಮಾಡಿದೆ. ಕೆಲವೊಂದು ಅಕೌಂಟ್ಗಳು ಏನಾಗುತ್ತೆ ಅಂದ್ರೆ ಮರ್ಜ್ ಅಕೌಂಟ್ಗಳು ಇರುತ್ತೆ, ಓಕೆನಾ. ಸೊ ಮರ್ಜ್ ಅಕೌಂಟ್ಗಳು ಏನಾದರೂ ಕಳಿಸಿದ್ದೀರಾ ಅಂತಂದರೆ ನೀವು ಇಲ್ಲಿ ಕೆಳಗಡೆ ಆಪ್ಷನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಂತಂದರೆ ಪರ್ಸನ್ ಟು ಪರ್ಸನ್ ಅಂದರೆ ಯಾರಿಗೋ ನಂಬರ್ ಹಾಕಾಕ್ಬಿಟ್ಟು ಒಂದು ನಂಬರ್ ಮಿಸ್ ಆಗಿಬಿಟ್ಟು ಬೇರೆಯವ್ರಿಗೆ ಕಳಿಸ್ಬಿಟ್ಟು ಇನ್ನೊಬ್ಬ ಪರ್ಸನ್ಗೆ ಅಂತಂದರೆ ನೀವು ಇಲ್ಲಿ ಇದನ್ನು ಮಧ್ಯದಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಸೊ ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ರೆ ಸೆಲೆಕ್ಟ್ ಇಶ್ಯೂ ಟೈಪ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲೇನಪ್ಪ ಅಂತಾರೆ ನಿಮ್ಮ ಒಂದು ಪೇಮೆಂಟು ಹೆಂಗೆ ಮಿಸ್ ಆಯಿತು, ಓಕೆನಾ ಅಂತ ಕೇಳ್ತಿದ್ದು. ಇಲ್ಲೇನಪ್ಪ ಅಂದರೆ ಇಲ್ಲಿ ನೋಡ್ತಾ ಇದ್ರೆ ಇನ್ಕರೆಕ್ಟ್ಲಿ ಟ್ರಾನ್ಸ್ಫರ್ಡ್ ಟು ಅನದರ್ ಅಕೌಂಟ್ ಅಂತ ಬರುತ್ತೆ. ಸಿಂಪಲ್ ಆಗಿ ನೀವು ಇದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಸೊ ಕ್ಲಿಕ್ ಆಗಿದ ನಂತರ ಇಲ್ಲೇನಪ್ಪ ಅಂತಂದರೆ ಕಮೆಂಟ್ಸ್ ಅಂತಂದರೆ ನೀನು ನಿಮ್ಮೊಂದು ಪೇಮೆಂಟ್ ಮಿಸ್ ಆಯ್ತಾ ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನೋದು ಫಿಲ್ ಮಾಡಬೇಕಾಗುತ್ತೆ. ನಾನು ಸಿಂಪಲ್ ಆಗಿ ಫಿಲ್ ಮಾಡ್ತೀನಿ ಗೈಸ್. ಇಲ್ಲೇನಪ್ಪ ಅಂತಂದರೆ ನಾನು ಟೈಪ್ ಅನ್ನೋದು ಮಾಡಿ ನೋಡ್ತಾ ಇದ್ರೆ ಮೈ ಟ್ರಾನ್ಸಾಕ್ಷನ್ ಈಸ್ ಸೆಂಡ್ ಮೈ ಮಿಸ್ಟೇಕ್ ರಾಂಗ್ ಪರ್ಸನ್ ಪ್ಲೀಸ್ ರೀಫಂಡ್ ಮೈ ಪೇಮೆಂಟ್ ಅಂತ ಬರೆದಿದ್ದೀನಿ. ನೀವು ಕೂಡ ಸಿಂಪಲ್ ಆಗಿ ಇದೇ ಥರನೇ ಬರೀರಿ, ಓಕೆನಾ. ಸೊ ಅದಾಗಿದ ನಂತರ ಇಲ್ಲೇನಪ್ಪ ಅಂತಂದರೆ ಟ್ರಾನ್ಸಾಕ್ಷನ್ ಐಡಿ, ಓಕೆ. ನೀವು ಯಾರಿಗಾದ್ರೂ ಪೇಮೆಂಟ್ ಮಾಡಿದರೆ ಅಲ್ವಾ, ಡೀಟೇಲ್ಸ್ ಓಪನ್ ಮಾಡಿದ್ರೆ ಅಲ್ಲಿ ನಿಮಗೆ ಟ್ರಾನ್ಸಾಕ್ಷನ್ ಐಡಿ ಕಾಣಿಸುತ್ತೆ, ಓಕೆನಾ. ಸಿಂಪಲ್ ಆಗಿ ಅಲ್ಲಿಂದ ಕಾಪಿ ಮಾಡ್ಕೊಳ್ಳಿ ಜಸ್ಟ್, ಓಕೆನಾ. ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಬಂದುಬಿಟ್ಟು ಸಿಂಪಲ್ ಆಗಿ ನೀವು ಪೇಸ್ಟ್ ಮಾಡಿ ಅಷ್ಟೇ, ಓಕೆನಾ. ಈ ಥರ ಪೇಸ್ಟ್ ಮಾಡಿಬಿಡಿ, ಓಕೆನಾ. ಅದಾಗಿದ ನಂತರ ಇಲ್ಲೇನಪ್ಪ ಅಂತಂದ್ರೆ ಬ್ಯಾಂಕ್, ಓಕೆ. ನೋಡ್ತಾ ಇಲ್ಲಿ ಬ್ಯಾಂಕ್ ಅಂತಿದೆ. ಸಿಂಪಲ್ ಆಗಿ ನಿಮ್ಮೊಂದು ಬ್ಯಾಂಕ್ ಯಾವೊಂದು ಬ್ಯಾಂಕಿಂದ ಪೇಮೆಂಟ್ ಹೋಗಿದೆ ನಿಮ್ಮದು, ಓಕೆ. ಇರುತ್ತಲ್ವಾ SBI ಇಲ್ಲಂತ ಕೆನರಾ ಬ್ಯಾಂಕ್ ಇಲ್ಲ ಗ್ರಾಮೀಣ ಬ್ಯಾಂಕ್, ನಿಮ್ಗೊಂದು ಬ್ಯಾಂಕ್ ಇರುತ್ತಲ್ಲ. ಸಿಂಪಲ್ ಆಗಿ ನೀವು ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮೊಂದು ಬ್ಯಾಂಕ್ ಅಕೌಂಟಿಂದ ದುಡ್ಡು ಕಟ್ಟಾಗಿದ್ದಿಲ್ಲ, ಆ ಒಂದು ಬ್ಯಾಂಕ್ ಯಾವುದು, ಓಕೆನಾ. ಆ ಒಂದು ಬ್ಯಾಂಕ್ ಅನ್ನೋದು ಇಲ್ಲಿ ನೀವು ಹುಡುಕ್ರಿ. ಅದೇ ಒಂದು ಬ್ಯಾಂಕನ್ನು ಪರ್ಟಿಕ್ಯುಲರ್ ಆಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಷ್ಟು, ಓಕೆನಾ. ನಾನು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ ಬ್ಯಾಂಕು. ಅದಾಗಿದ ನಂತರ ಇಲ್ಲಿ ನೋಡ್ತಾ ಇದ್ದೀನಿ ನಿಮಗೆ ರುಪೀಸ್ ಅಂತ ಕಾಣಿಸುತ್ತೆ, ಓಕೆನಾ. ರುಪೀಸ್ ಜಾಗದಲ್ಲಿ ನೀವು ಒಂದು ಪೇಮೆಂಟ್ ಎಷ್ಟು ಕಳಿಸಿದ್ರಾ, ನಿಮ್ಮೊಂದು ಅಮೌಂಟ್ ಸೆಂಡ್ ಮಾಡಿದಿರಲ್ವಾ ರಾಂಗ್ ಪೇಮೆಂಟನ್ನು, ಅದನ್ನು ಎಷ್ಟು ಕಳಿಸಿದ್ರೆ. ಎಕ್ಸಾಂಪಲ್ ಏನಪ್ಪ ಅಂತ ಒಂದು 5,500 ಇಲ್ಲಂತಂದ್ರೆ 3,500 ಅಂತ ಸೆಂಡ್ ಮಾಡ್ಕೊಳ್ಳಿ, ಓಕೆನಾ.
ಎಕ್ಸಾಂಪಲ್ ನಾನು 5,500 ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ಡೇಟ್ ಆಫ್ ಟ್ರಾನ್ಸಾಕ್ಷನ್ ಅಂತಂದರೆ ನೀವು ಯಾವೊಂದು ಡೇಟ್ಗೆ ಪೇಮೆಂಟ್ ಅನ್ನೋದು ಕಳಿಸಿದ್ರೆ ಅವರಿಗೆ ಆ ಒಂದು ಡೇಟ್ ಅನ್ನೋದು ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ನೋಡ್ತಾ ನಾನು ಎಕ್ಸಾಂಪಲ್ ಏನಪ್ಪ ಅಂತಂದರೆ ಜೂನ್ 11 ಅಂದ್ಕೊಳ್ಳಿ, ಅಂದರೆ ನಿನ್ನೆ ಡೇಟ್, ಇವತ್ತು ಬಂದುಬಿಟ್ಟು ಡೇಟು 12. ಸೊ ನಿನ್ನೆ ಡೇಟಲ್ಲಿ ನಾನು ಕಳಿಸಿದ್ದು ಅಂದ್ಕೊಳ್ಳಿ. ಪರ್ಟಿಕ್ಯುಲರ್ ಆಗಿ ನೀವು ಯಾವೊಂದು ಡೇಟಿಗೆ ಪೇಮೆಂಟ್ ಮಾಡಿದರೆ ಅವ್ರಿಗೆ, ಸೊ ಅದೇ ಒಂದು ಡೇಟ್ ಅನ್ನೋದು ಇಲ್ಲಿ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ ಗೈಸ್. ಓಕೆನಾ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪ ಅಂತಂದರೆ ಇಮೇಲ್ ಐ ಡಿ, ಅಂದರೆ ನಿಮ್ಮೊಂದು ಫೋನಲ್ಲಿ ಇಮೇಲ್ ಐ ಡಿ ಇರುತ್ತಲ್ವ, ಸೊ ಆ ಒಂದು ಇಮೇಲ್ ಐ ಡಿನೇ ಇಲ್ಲಿ ಹಾಕ್ಕೊಳ್ಳಿ ಗೈಸ್. ನಾನೊಂದು ಇಮೇಲ್ ಐ ಡಿನೇ ಇಲ್ಲಿ ಸಿಂಪಲಾಗಿ ಹಾಕ್ಕೊತೀನಿ ಗೈಸ್. ನೋಡಿದ್ರೆ ಕಂಪ್ಲೀಟಾಗಿ ನಾನು ಇಮೇಲ್ ಐ ಡಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದೇನಪ್ಪ ಅಂತಂದ್ರೆ ಬೇಸಿಕ್ ಇನ್ಫಾರ್ಮೇಷನ್. ಓಕೆನಾ. ಇದನ್ನು ಫಿಲ್ ಮಾಡ್ಕೋಬೇಕು ಖಂಡಿತವಾಗ್ಲೂ ನೀವು ಕೂಡ ಅಷ್ಟೇ. ಓಕೆನಾ. ಕೆಳಗಡೆ ನೋಡ್ತಾ ನಿಮ್ಗೆ ಸಬ್ಮಿಟ್ ಅಂತ ಇರುತ್ತೆ, ಇನ್ನೇನಿಲ್ಲ ಹಿಂದ್ಗಡೆ ಕೆಳಗಡೆ ನೋಡೋಂಗಿತ್ತಂದ್ರೆ ಇನ್ನೇನು ಬರಲ್ಲ ನಿಮ್ಗೆ, ಅಷ್ಟೇ ಇರೋದು. ಸಿಂಪಲ್ ಆಗಿ ಸಬ್ಮಿಟ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಹೊತ್ತು ಲೋಡ್ ತೊಗೊಂಡಿದ್ದು. ಸೊ ಲೋಡ್ ತೊಗೊಂಡ ನಂತರ ಇದೇನಪ್ಪ ಅಂತಂದ್ರೆ ಕಂಪ್ಲೀಟ್ ಆಗಿ ಈ ಒಂದು ನೋಡ್ತಾ ಸಕ್ಸಸ್ಫುಲ್ ಆಗಿ ಇವಾಗ ನಾವು ಕಂಪ್ಲೀಟ್ ಆಗಿ ಕಂಪ್ಲೇಂಟ್ ಅನ್ನೋದು ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ಮಾಡಿಬಿಟ್ಟಿದ್ದಾರೆ. ಕಂಪ್ಲೇಂಟ್ ನೋಡ್ತಾ ಇದ್ದಾರೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇವಾಗ ಏನು ಮಾಡ್ತಾರೆ ಅಂತ ಇದನ್ನ ಚೆಕ್ ಮಾಡ್ತಾರೆ ವಿತಿನ್ 24 hours. ಓಕೆನಾ. ನಿಮ್ಗೆ 24 hours ಟೈಮ್ ಇರುತ್ತೆ. ಆ ಒಂದು 24 hours ಅಲ್ಲಿ ಚೆಕ್ ಮಾಡ್ತಾರೆ ನಿನ್ಗೆ ಯಾವ ಒಂದು ಪರ್ಸನ್ಗೆ ಕರೆಕ್ಟಾಗಿ ಪೇಮೆಂಟ್ ಮಾಡಿದ್ಯಾ ಅಥವಾ ಇಲ್ವಾ ಅಂತ ಬೇಸಿಕ್ ಡೀಟೇಲ್ಸ್ ಇದನ್ನು ಅವರು ಚೆಕ್ ಮಾಡ್ತಾರೆ. ಸೊ ಚೆಕ್ ಮಾಡ್ಕೊಳ್ಳಿ ನಂತರ 24 hours ಅಲ್ಲಿ ಡೈರೆಕ್ಟಾಗಿ ಏನಪ್ಪ ಅಂತಂದ್ರೆ ಅಮೌಂಟು ಏನಾದರೂ ಕರೆಕ್ಟಾಗಿತ್ತು ಅಂತಂದ್ರೆ ನೀವು ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ ಮಾಡಿದ್ದೀರಿ ಅಂತಂದ್ರೆ ಅಮೌಂಟ್ ಅನ್ನೋದು ನಿಮಗೆ ಕಂಪ್ಲೀಟಾಗಿ ರೀಫಂಡ್ ಅನ್ನೋದು ಆಗೋಗುತ್ತೆ ವಿತಿನ್ 24 hours ಅಲ್ಲಿ. ಓಕೆನಾ. ನೀವೆಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ, ಏನೂ ಮಾಡೋಂಗಿಲ್ಲ ನೀವು. ಓಕೆನಾ. ವಿತಿನ್ 24 hours ಅಲ್ಲಿ ನಿಮಗೆ ಅಮೌಂಟ್ ಅನ್ನೋದು ರೀಫಂಡ್ ಅನ್ನೋದು ಆಗ್ಬಿಡುತ್ತೆ ಗೈಸ್. ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅವರು. ಆರಾಮಾಗಿ ನಿಮ್ಮೊಂದು ಪೇಮೆಂಟ್ 24 hours ಅಲ್ಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಕೊಳ್ಳಿದ ನಂತರ ಅವಾಗ ನಿಮ್ಮೊಂದು ಪೇಮೆಂಟ್ ಅನ್ನೋದು ರೀಫಂಡ್ ಅನ್ನೋದು ಮಾಡ್ಬಿಡ್ತಾರೆ ಗೈಸ್. ಓಕೆನಾ. ಮತ್ತೆ ಸಿಂಪಲ್ ಆಗಿದ್ರ ಮುಖಾಂತರ ನಿಮ್ಮೊಂದು ಪ್ರಾಬ್ಲಮ್ಸ್ನ ಈಸಿಯಾಗಿ ಸಾಲ್ವ್ ಅನ್ನೋದು ಮಾಡ್ಕೋಬೋದು. ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ ಗೈಸ್. ಓಕೆನಾ. ಮತ್ತೆ ಗೈಸ್ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಇವತ್ತು ವಿಡಿಯೋದಲ್ಲಿ ಇಷ್ಟ. ಥ್ಯಾಂಕ್ ಯು ಫಾರ್ ವಾಚಿಂಗ್. Bye bye.